ವಿನಯ್ ಸರ್ ಒಳಗೆ ಬನ್ನಿ. ವಿನಯ್ ಸರ್ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ನಮಸ್ಕಾರಮ್ಮ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಲ್ಯಾಣಿ? ವಿನಯ್, ನೀನ್ ಯಾಕೆ ಬರಕ್ ಹೋದೆ? ನಾನೇ ಬರ್ತಿದ್ನಲ್ಲ, ನೀ ಹೊರಡು. ಸುಮ್ಮನೆ ಹೋಗಕ್ಕೆ ಇಲ್ಲಿಗೆ ಬಂದಿಲ್ಲ ಅತ್ತೆ. ಒಂದು ದೊಡ್ಡ ಗೋಡೆ ಅಡ್ಡ ನಿಂತಿದೆ, ಅದನ್ನ ಸರಿಸೋ ಪ್ರಯತ್ನ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಅಮ್ಮ, ಕಲ್ಯಾಣಿ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು, ಅವಕಾಶ ಮಾಡಿಕೊಡ್ತೀರಾ ಪ್ಲೀಸ್? ಅಲ್ಲಪ್ಪ, ಈಗ ಸಡನ್ ಆಗಿ ಬಂದು ಕಲ್ಯಾಣಿ ಜೊತೆಗೆ ಮಾತಾಡಬೇಕು ಅಂದರೆ ಹಾಗೆ ಅವಳ ಮನಸ್ಥಿತಿನೂ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕಲ್ವಾ? ಅಮ್ಮ, ನಾವೇನೇ ಮಾತಾಡಿದ್ರು ಅವರಿಬ್ರು ಮುಖಾಮುಖಿ ಆದರೆ ಒಳ್ಳೇದು. ಹೊಟ್ಟೆಗಿರೋ ಹಶ್ವಗಿಂತ ತಲೆಯಲ್ಲಿರೋ ಗೊಂದಲ ಮನುಷ್ಯನ ಬೇಗ ಕೊಲ್ಲುತ್ತೆ. ಅದಕ್ಕೆ ಅವರಿಬ್ರು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಅಕ್ಕ, ಮೇಡಮ್ ನೀವು ಬನ್ನಿ ಕೂತ್ಕೊಳ್ಳಿ, ಅವ್ರು ಮಾತಾಡ್ಕೊಂಡು ಬರಲಿ. ಕೃಷ್ಣನ್ ತರ ಇದಾನಲ್ಲ, ಅಯ್ಯೋ ಯಾಕೆ? ಕೃಷ್ಣ, ಏ ಕೃಷ್ಣ, ಏನು ಮಾಡ್ತಿದ್ಯಾ ಇಲ್ಲಿ? ಓ ಯಶು ಡಾರ್ಲಿಂಗ್, ನೀನೇನು ಇಲ್ಲಿ ಚಿಕ್ಕಿ ತರಕ್ಕೆ ಬಂದಿದ್ದಾ? ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ದೆ. ಎಲ್ಲ ಬಿಟ್ಟು ದಾರಿ ಈ ಕಡೆ ಬಂದಿದೆ ಅಂದ್ರೆ ಏನೋ ಸ್ಕೆಚ್ ಹಾಕೊಂಡ್ ಬಂದಿದ್ಯಾ ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ಜಗತ್ ಹಾಳಾಯ್ತು ಬಿಡು. ಈ ದೇಶದಲ್ಲಿ ಒಂಟಿಯಾಗಿ ಒಬ್ಬ ರೋಡಲ್ಲಿ ನಿಂತ್ಕೊಳ್ಳೋದು ತಪ್ಪಾಗೋಯ್ತಾ? ನಿಜ ಹೇಳು, ಯಾಕೆ ಬಂದಿದ್ಯಾ ಇಲ್ಲಿಗೆ? ಈಗ ನಿಜ ಹೇಳ ಸುಳ್ಳು ಹೇಳ? ನೀನ್ ಹೇಳೋ ನಿಜಾನು ಸುಳ್ಳೆ ಹೇಳು. ನೀ ನನ್ನ ನಂಬಲ್ಲ ಅಂದ್ರೆ ನಾನು ಏನಕ್ಕೆ ಮಾತಾಡಲಿ ನಿನ್ ಜೊತೆ? ಕೃಷ್ಣ, ಇವತ್ತಿಂದ ಅವ್ರ ಮನೆ ಪರಿಸ್ಥಿತಿ ಹೇಗಿರುತ್ತೋ ಏನೋ ಅಂತ ನನಗೆ ಕಾಡ್ತಾ ಇತ್ತು. ಅದು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ನೀನ್ ನನ್ನ ಕಳ್ಳಂತರ ನೋಡ್ದಿಯಲ್ಲ, ಅದು ನನಗೆ ಬೇಜಾರಾಗಿತ್ತು. ಬೇಜಾರಾಯ್ತು. ಬೇಜಾರ್ ಮಾಡ್ಕೋಬೇಡ ಕಣೋ, ನಿಮ್ಗೆ ಜವಾಬ್ದಾರಿ ನನ್ ಮೇಲಿದೆ. ನಿನ್ನ ಅವ್ರ ಮನೆ ಹತ್ರ ಯಾರಾದ್ರೂ ನೋಡಿದ್ರೆ ಏನ್ ಹೇಳ್ತಾರೋ, ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯ ನನ್ಗೆ. ಅದಕ್ಕೂ ಒಂದು ಐಡಿಯಾ ಇದೆ ನೋಡು, ಅಂತ ಹಾಕೊಂಡ್ಬಿಡೋದು, ಯಾರಿಗೂ ಗೊತ್ತಾಗಲ್ಲ. ನೀನ್ ತಾಳ್ಮೆಯಿಂದ ಇರೋ ಡಾರ್ಲಿಂಗ್. ನೀನ್ ಇಲ್ಲಿಗೆ ಬಂದಿಲ್ಲ, ನನ್ನ ನೋಡಿಲ್ಲ, ನನ್ನನ್ನು ಮಾತಾಡ್ಸಿಲ್ಲ, ಅಷ್ಟೇ. ಸರಿ, ಹುಷಾರಾಗಿ ಮನೆಗೆ ಹೋಗು. ಓಕೆ ಓಕೆ, ನಾನು ನೋಡ್ತೀನಿ. ಕಲ್ಯಾಣಿ, ನಿನ್ನ ಕಣ್ಣಲ್ಲಿರೋ ಮೌನ ನನಗೆ 1000 ಕತೆ ಹೇಳ್ತದೆ. ಲವ್, ಸ್ವಲ್ಪ ಫೀಲಲ್ಲಿ ಹೇಳೋ. ಲೋ ಕೃಷ್ಣ, ಬಾಯ ಹೊರಡ್ತಿಲ್ಲ ಕಣು. ನೋಡು, ಈಗ ನಾನು ಏನು ಹೇಳ್ತೀನಿ ಅದನ್ನ ಕರೆಕ್ಟಾಗಿ ಹೇಳು. ಕಲ್ಯಾಣಿ, ನಿನ್ನ ಕಣ್ಣಲ್ಲಿರೋ ಮೌನ ನನಗೆ 1000 ಕತೆ ಹೇಳ್ತಿದೆ ಅಂತ ಹೇಳು. ಕಲ್ಯಾಣಿ, ನಿನ್ನ ಕಣ್ಣಲ್ಲಿರೋ ಮೌನ ನನಗೆ 1000 ಕತೆ ಹೇಳುತ್ತೆ.